ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯ ರಾಜಕಾರಣದಲ್ಲಿ ಪೆನ್ ಡ್ರೈವ್ ಘಟನೆ ಧಗಧಗಿಸ್ತಾ ಇದೆ. ಅದರದ್ದೇ ಸುದ್ದಿ. SIT ತನಿಖೆಯನ್ನು ಮಾಡ್ತಾ ಇದೆ. ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಸಂತ್ರಸ್ತೆಯ ಸಮ್ಮುಖದಲ್ಲಿ ಘಟನೆ ನಡೆದ ಸ್ಥಳದಲ್ಲಿ ಮಹಜರನ್ನ ಮಾಡಲಾಗ್ತಾ ಇದೆ. ನಿನ್ನೆ SIT ಇಂದ ಮಹಿಳೆಯ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಾಗ್ತಾ ಇದೆ. ಪೆನ್ ಡ್ರೈವ್ ಜ್ವಾಲೆ ಧಗಧಗಿಸ್ತಾ ಇರೋದನ್ನು ಗಮನಿಸ್ಬೋದು. ಮತ್ತೊಂದು ಕಡೆ ರೇವಣ್ಣ ಹಾಗೂ ಪ್ರಜ್ವಲ್ಗೆ SIT ನೋಟಿಸ್ ಕೊಟ್ಟಿದೆ. ಹೊಳೆ ನರಸೀಪುರದ ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸ್ಬಿಟ್ಟು ಹೋಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಕಾರ್ ಚಾಲಕ ಯಾರಿದ್ನೋ ಆತನ ಮೊಬೈಲ್ ಅನ್ನ FSLಗೆ ಇದೀಗ ರವಾನೆ ಕೂಡ ಮಾಡಲಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಕಾರ್ತಿಕ್ ವಿಚಾರಣೆಯನ್ನ ಮಾಡಿದಂತಹ SIT ಟೀಮ್ ವಿಚಾರಣೆ ಬಳಿಕ ಕಾರ್ತಿಕ್ ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ. ದೇವರಾಜೇಗೌಡಗೆ ವಿಡಿಯೋ ನೀಡಿದ್ದೆ ಅಂತ ಕಾರ್ತಿಕ್ ಹೇಳಿಕೆಯನ್ನ ಕೊಟ್ಟಿದ್ದು. ಹಾಗಾಗಿ ಕಾರ್ತಿಕ್ ಮೊಬೈಲ್ ಅನ್ನ FSLಗೆ ಕಳುಹಿಸಿದ್ದಾರೆ SIT ತಂಡದವರು. ಡ್ರೈವರ್ ಕಾರ್ತಿಕ್ ಮೊಬೈಲ್ ಅನ್ನ FSLಗೆ ರವಾನೆ ಮಾಡಲಾಗಿದೆ. ನಿನ್ನೆ ಒಂದು ವಿಡಿಯೋವನ್ನ ಕೂಡ ಹರಿಬಿಟ್ಟಿದ್ರು. ನಾನು ಲಾಯರ್ಗೆ ಅಂದರೆ ದೇವರಾಜೇಗೌಡ ಅವರಿಗೆ ವಿಡಿಯೋವನ್ನ ಕಳುಹಿಸಿದ್ದೆ, ಆದರೆ ಯಾವುದೇ ಸಹಾಯ ಆಗಲಿಲ್ಲ. ಕಾಂಗ್ರೆಸ್ನವರ ಬಳಿ ಹೋದೆ, ಯಾವುದೇ ಸಹಾಯ ಸಿಗಲಿಲ್ಲ ನನಗೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಮೇಲೆಗೆ ನಿನ್ನೆ ವಿಚಾರಣೆ ಕೂಡ ಆಗಿತ್ತು. ಅದರ ಬೆನ್ನಲ್ಲೇ ಇದೀಗ FSLಗೆ ಕಾರ್ತಿಕ್ ಮೊಬೈಲ್ ಅನ್ನ ರವಾನೆ ಕೂಡ ಮಾಡಲಾಗಿರುವಂಥದ್ದು. FSL ವರದಿ ಬಂದ ನಂತರ ತನಿಖೆಯ ಸತ್ಯಾಸತ್ಯತೆಯ ಆಳ ತಿಳಿದು ಬರಲಿದೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಮತ್ತಷ್ಟು ತಿರುವನ್ನ ಕೂಡ ಪಡ್ಕೊಳ್ತಾ ಇದೆ. ಈ ಒಂದು ತನಿಖೆ ಡ್ರೈವರ್ ಕಾರ್ತಿಕ್ ಮೊಬೈಲ್ FSLಗೆ ರವಾನೆ ಕೂಡ ಆಗಿರುವಂಥದ್ದು. FSL ತನಿಖೆ ವರದಿ ಬಂದ ನಂತರ ತನಿಖೆ ಮತ್ತಷ್ಟು ಚುರುಕನ್ನ ಕೂಡ ಪಡ್ಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಪ್ರಜ್ವಲ್ ರೇವಣ್ಣನವರ ವಿಡಿಯೋ ಅಂತ ಹೇಳಲಾಗ್ತಾ ಇರುವಂತಹ ಒಂದಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡೋದಕ್ಕೂ ಕೂಡ ಶುರುವಾಗಿದ್ವು. ಕಾರ್ತಿಕ್ ಅವರು ಕೂಡ ದೇವರಾಜೇಗೌಡ ಅವರಿಗೆ ಒಂದಷ್ಟು ವಿಡಿಯೋಗಳನ್ನು ಕೂಡ ನಾನು ಕಳುಹಿಸಿದ್ದೆ ಅಂತ ಹೇಳಿ ಯಾವಾಗ ಅವರು ಹೇಳಿಕೆಯನ್ನ ಕೊಟ್ಟರು, ಅದರ ಬೆನ್ನಲ್ಲೇ SIT ಅಧಿಕಾರಿಗಳು ಒಂದಷ್ಟು ತನಿಖೆಯನ್ನ ಕೂಡ ನಡೆಸಿದ್ರು. ಇದರ ಬೆನ್ನಲ್ಲೇ ಇದೀಗ FSLಗೆ ರವಾನೆ ಕೂಡ ಮಾಡಲಾಗಿರುವಂಥದ್ದು ಕಾರ್ತಿಕ್ ಮೊಬೈಲ್ ಅನ್ನ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಖುಷ್ವಂತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ಖುಷ್ವಂತ್, ಕಾರ್ತಿಕ್ ಮೊಬೈಲ್ ಅನ್ನ FSLಗೆ ರವಾನೆ ಮಾಡಲಾಗಿರುವಂಥದ್ದು, FSL ವರದಿ ಯಾವಾಗ ಬರಬಹುದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ಈಗಾಗಲೇ ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ವಿಡಿಯೋ ಏನಿದೆ ಪ್ರಕರಣ, ಅದು ಸಾಕಷ್ಟು ದಿನಕ್ಕೊಂದು ತಿರುವನ್ನು ಪಡಿತಾ ಇದೆ. ಈಗ ಅವರ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ನೀಡಿರುವಂಥ ಹೇಳಿಕೆಗಳು, ನಿನ್ನೆ ನೀಡಿದಂಥ ಹೇಳಿಕೆಗಳು, ಹೀಗಾಗಿ ಇದನ್ನು ವಿಧಿವಿಜ್ಞಾನ ತನಿಖೆಗೂ ಕೂಡ ಕಾರ್ತಿಕ್ ಮೊಬೈಲನ್ನು ಒಳಪಡಿಸಿರೋದು. ಹೀಗಾಗಿ ಆತನ ಮೊಬೈಲನ್ನು ಪರಿಶೀಲನೆ ಮಾಡಿ ಅಲ್ಲೂ ಕೂಡ ಒಂದಷ್ಟು ವಿಡಿಯೋಗಳು ಅಥವಾ ಇನ್ನೇನಾದರೂ ಈ ಪ್ರಕರಣಕ್ಕೆ ಸಂಬಂಧಿಸಿದಂಥ ವಿಚಾರಗಳಿದ್ದರೆ ಅಲ್ಲೂ ಕೂಡ ತನಿಖೆ ಮಾಡಿ ಸತ್ಯಾಸತ್ಯತೆ ಬಯಲಿಗೆಳೆಯುವ ಸಾಧ್ಯತೆ ಇದೆ. ಅದನ್ನು ಕೂಡ ಈಗ ಅಧಿಕಾರಿಗಳು ಇಷ್ಟು ದಿನದೊಳಗೆ, ಅದು ಕೆಲವೇ ದಿನದಲ್ಲಿ ಅದು ಕೂಡ ಕೈ ಸೇರುವ ಸಾಧ್ಯತೆ ಇದೆ. ಇದರೆಲ್ಲದರ ನಡುವೆ ರಮ್ಯಾ, ಈಗ SIT ತಂಡ ಇವತ್ತು ಹೊಳೆನರಸೀಪುರಕ್ಕೆ ಬರುವಂಥ ಸಾಧ್ಯತೆ ಇದೆ. ಇದಕ್ಕೆ ಕಾರಣ 28ನೇ ತಾರೀಕು ಸಂತ್ರಸ್ತ ಮಹಿಳೆ ಮಾಜಿ ಸಚಿವ HD ರೇವಣ್ಣ ಹಾಗೂ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಇವರಿಬ್ಬರ ಮೇಲೂ ಕೂಡ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತಹ ದೂರನ್ನು ನೀಡಿದರು. ಹಾಗಾಗಿ ಈ ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ ಮಾಜಿ ಸಚಿವ HD ರೇವಣ್ಣ ಅವರ ಹೊಳೆನರಸೀಪುರ ನಿವಾಸಕ್ಕೆ ನೋಟಿಸನ್ನು ಕೂಡ ಅಂಟಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಹೀಗಾಗಿ ಈಗಾಗಲೇ ನಿನ್ನೆ ಆ ಸಂತ್ರಸ್ತ ಮಹಿಳೆ ಏನಿದ್ರು ಆಕೆಯ ಹೇಳಿಕೆಯನ್ನು SIT ಅವರು ಪಡೆದಿರುವಂಥದ್ದು. ನಂತರ ಇವತ್ತು ಆಕೆಯನ್ನು ಕರೆತಂದು ಅಥವಾ SIT ತಂಡ ಸ್ಥಳ ಮಹಜರು ಮಾಡಲಿಕ್ಕೆ ಹೊಳೆನರಸೀಪುರಕ್ಕೆ ಭೇಟಿ ನೀಡುವಂತಹ ಎಲ್ಲ ಸಾಧ್ಯತೆ ಇದೆ. ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾದ್ರಿಂದ ಇವತ್ತು ಕೂಡ ಹಾಸನದಲ್ಲಿ SIT ಟೀಮ್ ಬಂದರೆ ಎಲ್ಲ ತನಿಖೆ ನಡೆಯುವ ಸಾಧ್ಯತೆ ಇದೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.